ವೆಲ್ಕಮ್ ಟು ದ ನೆಕ್ಸ್ಟ್ ಲೆಸನ್ ಫ್ರೆಂಡ್ಸ್. ನಾವು ಇಂದಿನ ಈ ತರಗತಿಯಲ್ಲಿ ಸಂಖ್ಯೆಗಳಲ್ಲಿ ಇರುವಂತಹ ಸ್ಥಾನ ಬೆಲೆ ಮತ್ತು ವಿಸ್ತರಿತ ರೂಪ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಥವಾ ಪ್ಲೇಸ್ ವ್ಯಾಲ್ಯೂ ಮತ್ತು ಎಕ್ಸ್ಟ್ಯಾಂಡೆಡ್ ಫಾರ್ಮ್ ಒಂದು ಸಂಖ್ಯೆಯ ಸ್ಥಾನ ಬೆಲೆಯ ಕುರಿತು ಒಂದು ಕ್ಲಿಯರ್ ಮ್ಯಾಪ್ ನಮ್ಮ ಮೈಂಡಲ್ಲಿದ್ದಾಗ ಈಸಿಯಾಗಿ ನಾವು ಅದನ್ನು ವಿಸ್ತರಿಸಿ ಕೂಡ ಬರೀಬಹುದು. ಮೊದಲನೇದಾಗಿ ನಾವು ದಶಮಾನ ಪದ್ಧತಿಯಲ್ಲಿರುವಂತಹ ಸಂಖ್ಯೆಗಳನ್ನು ಸ್ಥಾನ ಬೆಲೆಯನ್ನು ತಿಳಿದುಕೊಳ್ಳೋಣ. ನಾವು ಆಬ್ವಿಯಸ್ಲಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಇಂಡಿಯನ್ ಸಿಸ್ಟಮಲ್ಲಿ ಬಳಸುವಂತಹ ಒಂದು ದಶಮಾನ ಪದ್ಧತಿಯಲ್ಲಿ ಬಳಸುವಂತಹ ಒಂದು ಸ್ಥಾನ ಬೆಲೆಯ ಒಂದು ಚಾರ್ಟ್ನನ್ನು ಇಲ್ಲಿ ಬರೆದಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಇದು ದಶಮಾಂಶ. ಈ ದಶಮಾಂಶದ ಎಡಗಡೆಗೆ ನಾವು ಈ ಸ್ಥಾನ ಬೆಲೆಗಳನ್ನು ಒತ್ತ ಹೋಗಬೇಕು, ಪ್ಲಸ್ ಈ ದಶಮಾಂಶದ ಬಲಗಡೆಗೆ. ಸೊ ಇಲ್ಲಿ ದಶಮಾಂಶದಿಂದ ಪ್ರಾರಂಭಿಸಿ ಇದು ಬಿಡಿ ಮೀನ್ಸ್ ಒನ್ಸ್ ಆರ್ ಯೂನಿಟ್ಸ್ ಅಂತೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಬಿಡಿಯ ಸ್ಥಾನ ದ ಪ್ಲೇಸ್ ಈಸ್ ಯೂನಿಟ್ಸ್ ಆರ್ ಒನ್ಸ್. ಸೆಕೆಂಡ್ ಬಂದುಬಿಟ್ಟು 10 ಮೀನ್ಸ್ ಟೆನ್ಸ್ ಪ್ಲಸ್. ಥರ್ಡ್ ಬಂದುಬಿಟ್ಟು 100 ಹಂಡ್ರೆಡ್ಸ್ ಪ್ಲಸ್, 1000 ಥೌಸಂಡ್ಸ್ ಪ್ಲಸ್, 10,000 10,000 ಪ್ಲಸ್, ಲಕ್ಷ 10 ಲ್ಯಾಕ್ 10 ಲ್ಯಾಕ್, ಕ್ರೋರ್ 10 ಕ್ರೋರ್. ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಇದೆ. ಸ್ವಲ್ಪ ಈ ಅಂಶದ ಕುರಿತು ಕೆಲವೊಬ್ಬರಿಗೆ ಮಾಹಿತಿ ಇರಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಇದು ಟೆನ್ತ್ಸ್ ಪ್ಲೇಸ್, ದಶಮಾಂಶದ ನಂತರದಲ್ಲಿರುವಂತಹ ಅಂಕಿಯ ಮೊದಲನೇ ಅಂಕಿಯ ಪ್ಲೇಸ್ ಎಷ್ಟು? ಟೆನ್ತ್ಸ್ ಪ್ಲೇಸ್. ಇದು ಹಂಡ್ರೆಡ್ಸ್ ಪ್ಲೇಸ್, ಹಂಡ್ರೆಡ್ಸ್ ಅಂತ ಅರ್ಥ. ದಶಾಂಶ, ಶತಾಂಶ, ಸಹಸ್ರಾಂಶ, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್. ಸೊ ಈ ರೀತಿಯಲ್ಲಿ ನಾವು ದಶಮಾಂಶದಲ್ಲಿರೋ ಎಕ್ಸಾಂಪಲ್ ನಾವು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ನಾವಿಲ್ಲಿ 2,36,405.243 ಈ ಸಂಖ್ಯೆಯನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಅಲ್ಲಿ 2 ಲಕ್ಷ ಅಂದಾಗ ಲಕ್ಷದ ಸ್ಥಾನದಲ್ಲಿ 2, 36,000 ಅಂದರೆ 30 10,000ಗಳಿವೆ. ಸೊ 10,000ಗಳು 3, ನೆಕ್ಸ್ಟ್ 6 ಸಾವಿರಗಳಿವೆ, ನೆಕ್ಸ್ಟ್ 4 ನೂರುಗಳಿವೆ. ಸೊ 4 ನೂರುಗಳಿವೆ. 10ಗಳು ಇಲ್ಲ, ಸೊ 10ಗಳು ಇಲ್ಲ, 0. ನೆಕ್ಸ್ಟ್ ಬಿಡಿಗಳು ಎಷ್ಟು? 5. ಸೊ ಯೂನಿಟ್ಸ್ ಆರ್ 5. ಸೊ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ದಶಾಂಶ ಸ್ಥಾನದಲ್ಲಿ ದಶಾಂಶ ಬರೋದು. ನೆಕ್ಸ್ಟ್ ಇಲ್ಲಿ ಟೆನ್ಸ್ ಎಷ್ಟಿವೆ? 2, ಹಂಡ್ರೆಡ್ಸ್ ಎಷ್ಟಿವೆ? 4, ಥೌಸಂಡ್ಸ್ ಎಷ್ಟಿವೆ? 3. ಸೊ ಇದು ದಶಾಂಶ, ಶತಾಂಶ ಮತ್ತು ಸಹಸ್ರಾಂಶ. ದಶಾಂಶ, ಶತಾಂಶ ಮತ್ತು ಸಹಸ್ರಾಂಶದ ಕುರಿತು ಸ್ವಲ್ಪ ನಾವು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ದಶಾಂಶ ಅಂದಾಗ ನಾವು ಒಂದು ಬಿಡಿಯಲ್ಲಿ 10 ಭಾಗ ಮಾಡಿದಾಗ ಸಿಗುವಂತಹ ಒಂದು ಸಂಖ್ಯೆಗೆ ನಾವು ದಶಾಂಶ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನಾವು ಒಂದು ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. 1 ರೂಪಾಯಿಯನ್ನು 10ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಸಿಗ್ತದೆ? ಅದು ಏನು 0.1 ಸಿಗುತ್ತಲ್ಲ, ಅದು ದಶಾಂಶ. ಇಂತಹ ದಶಾಂಶಗಳು 1 ಇದ್ದರೆ 1 ಬರಿತೀವಿ, 2 ಇದ್ದರೆ ಆ 10 ಭಾಗಗಳಲ್ಲಿ 2 ಭಾಗ ತೆಗೆದುಕೊಂಡಾಗ ನಾವು ಇದನ್ನು ದಶಾಂಶ ಮೀನ್ಸ್ ಟೆನ್ಸ್ ಪ್ಲೇಸ್. ಟೆನ್ಸ್ ಆದಾಗ 1ರಲ್ಲಿ ವಿ ಡಿವೈಡೆಡ್ 1 into 10 equal parts and we took only 2 parts out of them. So this is known as a 2 tens place, tens. Next we divided 1 into 100 equal parts. ನಾವು 1 ರೂಪಾಯಿಯನ್ನು 100 equal parts ಮಾಡಿದಾಗ ಸೊ ವಿಲ್ ಗೆಟ್ obviously 1 ಪೈಸೆ ಆರ್ 2 ಪೈಸೆ. ಸೊ 100 equal parts. ಸೊ ಏನು ಬರಿತೀವಿ ನಾವು? 0.01. ಈ 0.01 ಅಂದರೆ ಇದು ಶತಾಂಶ ಮೀನ್ಸ್ ಹಂಡ್ರೆಡ್ಸ್ ಪ್ಲೇಸ್. ಸೊ ವಿ ಟುಕ್ ಲೈಕ್ ದಿಸ್ 4 parts. So it is called as a 4. So hundreds place is 4. Next ಸಹಸ್ರಾಂಶ. We divided 1 into 1000 equal parts. ಸೊ 1000 ಈಕ್ವಲ್ ಪಾರ್ಟ್ಗಳಾಗಿ ಡಿವೈಡ್ ಮಾಡಿದಾಗ ಸಿಗುವಂತಹ ಸಂಖ್ಯೆಗೆ ನಾವು ಸಹಸ್ರಾಂಶ ಅಂತ ಹೇಳಿ ಕರಿತೀವಿ. ಸಹಸ್ರಾಂಶ. ಸೊ ಸಹಸ್ರಾಂಶಗಳು ನಾವು ಎಷ್ಟು ತೆಗೆದುಕೊಂಡಿವಿ? 3. We took 3. So that means 2,36,405.243. ದಶಾಂಶದ ನಂತರದಲ್ಲಿ ಈ ದಶಾಂಶದ ಪ್ಲೇಸನ್ನು ನಾವು 10⁻⁻1 ಅಂತ ಹೇಳಿ ಕೂಡ ಬರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಸ್ಥಾನ ಬೆಲೆ ಇದೆಯಲ್ಲ, ಈ 10⁻⁻1, ಇದು 10⁻⁻2, ಇದು 10⁻⁻3. ಇದು ದಶಾಂಶ, ಶತಾಂಶ, ಸಹಸ್ರಾಂಶ. ಈ ರೀತಿಯಲ್ಲಿ ಕೂಡ ಬರೀತಾರೆ ಮತ್ತು ಈ ರೀತಿಯಲ್ಲಿ ಕೂಡ ಬರೀತಾರೆ. ಬಿಡಿ ಅಂದಾಗ 10⁻0, ಇದು 10⁻1, ಇದು 10⁻2, ಸೊ ಇದು 10⁻3, ಸೊ ಇದು 10⁻4, ಸೊ 10⁻5, 10⁻6, 10⁻7, ಸೊ 10⁻8. ಸೊ ನಾವು ಈ ರೀತಿಯಲ್ಲಿ ಸಿಂಪಲ್ ಆಗಿ ಈ ರೀತಿಯಲ್ಲಿ ಕೂಡ ಬರೀಬಹುದು. ಈಗ ನಾವು ಕೊಟ್ಟಿರುವ ಸಂಖ್ಯೆ ವಿಸ್ತರಿತ ರೂಪದಲ್ಲಿ ಬರೆದಾಗ 2 into 10⁻5, 2 into 10⁻5. ಸೊ 2 into ಎಷ್ಟು? 10⁻5 ಪ್ಲಸ್ 3 into 10⁻4, 3 into 10⁻4 ಅಂತೇಳಿ ಕೂಡ ಬರಿತೀವಿ. ಪ್ಲಸ್ 6 into 10⁻3. ಸೊ 6 into 10⁻3 plus
4 into 10 raised to 2, 4 into 10 raised to 2 plus 0 ಬಿಟ್ಬಿಡೋಣ 5 into 10 raised to 0, so 5 into 10 raised to 0 plus 2 into ಇಲ್ಲಿ 2 ಇದೆಯಲ್ಲ, so 2 into 10 raised to minus 1, 2 into 10 raised to minus 1 plus 4 into 10 raised to minus 2 plus 3 into 10 raised to minus 3. ಇದು ಎಕ್ಸ್ಟೆಂಡೆಡ್ ಫಾರ್ಮ್ನಲ್ಲಿ ಬರೆಯುವಂತಹ ಒಂದು ಪದ್ಧತಿ ಫ್ರೆಂಡ್ಸ್. ವಿಸ್ತರಿತ ರೂಪದಲ್ಲಿ ಈ ರೀತಿಯಲ್ಲಿ ಬರೆಯಬೇಕಾಗುತ್ತದೆ ಫ್ರೆಂಡ್ಸ್. ಅಂದರೆ ನಾವು ಈ ಸ್ಥಾನ ಬೆಲೆಗಳನ್ನು ವಿಸ್ತರಿಸಿ ಬರೆದಾಗ ಈ ರೀತಿಯಲ್ಲಿ ಬರೆಯಬಹುದು. ಇದನ್ನು ಅರ್ಥ ಮಾಡಿಕೊಂಡ ನಂತರ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದರ ಮೇಲೆ 1 ಅಂಕದ ಪ್ರಶ್ನೆಗಳು ಬರುವ ಚಾನ್ಸಸ್ ಇವೆ. ಬಹಳಷ್ಟು ಸಲ CTET ಮತ್ತು TET ಪರೀಕ್ಷೆಯಲ್ಲಿ ಇದರ ಆಧಾರಿತ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಕೆಲವು ಪ್ರಶ್ನೆಗಳನ್ನು ಬಿಡಿಸಿ ಮುಂದೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಸ್ಥಾನ ಬೆಲೆ ಮತ್ತು ವಿಸ್ತರಿತ ರೂಪ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಎಕ್ಸ್ಟೆಂಡೆಡ್ ಫಾರ್ಮ್ ಅನ್ನು ಆಧರಿಸಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಇಂತಹ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ನಲ್ಲಿ ಬರುವಂತಹ ಸಂಭವನೀಯತೆ ಇದೆ. ಅದಕ್ಕಾಗಿ ನಾವು ಇದರ ಕುರಿತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದಾಗ 2430 2437 ಈ ಸಂಖ್ಯೆಯಲ್ಲಿ 4ರ ಪ್ಲೇಸ್ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ, ಸೊ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 4. ಸೊ ಇದರಲ್ಲಿ ಫೇಸ್ ವ್ಯಾಲ್ಯೂ ಅಂದಾಗ ಸಂಖ್ಯೆನೇ ಅದು ಫೇಸ್ ವ್ಯಾಲ್ಯೂ ಆಗಿರುತ್ತೆ ಅಂದಾಗ ಆಬ್ವಿಯಸ್ಲಿ 4 ಇದು 4 ಅದರ ಫೇಸ್ ವ್ಯಾಲ್ಯೂ ಅಂದರೆ ಮುಖ ಬೆಲೆ ಆಗಿರುತ್ತದೆ. ಸೊ ನಮಗೆ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ನಂತರ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಅಂದರೆ ಫೇಸ್ ವ್ಯಾಲ್ಯೂ ನಮಗೆ ಇಲ್ಲಿ ಬರುವ ಸಂಖ್ಯೆ 4 4 4 ಈ 3ರಲ್ಲಿ ಒಂದು ಆನ್ಸರ್ ಆಗಿರುತ್ತದೆ ಫ್ರೆಂಡ್ಸ್. ಇದು ಆನ್ಸರ್ ಆಗಿರಲು ಸಾಧ್ಯವಿಲ್ಲ. ಸೊ ಇದನ್ನು ನಾವು ಫಸ್ಟ್ ಡಿಲೀಟ್ ಮಾಡೋಣ. ಯಾವುದೇ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯನ್ನು ನಾವು ಬಿಡಿಸುವಾಗ ನೇರವಾಗಿ ಪ್ರಶ್ನೆಗೆ ಹೋಗದೆ ಡಿಲೀಟಿಂಗ್ ಮೆಥಡ್ಗೆ ಹೋಗೋದು ಸೂಕ್ತ ಅಂಥೇಳಿ ನನಗನ್ನಿಸುತ್ತೆ ಫ್ರೆಂಡ್ಸ್. ಯಾಕೆಂದಾಗ ನಾವು ಎಲ್ಲ ಆನ್ಸರ್ಗಳನ್ನು ನಾವು ಒಂದು ಓರೆಗಣ್ಣಿನಿಂದ ನೋಡಿದಾಗ ಯಾವುದು ಉತ್ತರ ಸರಿ ಅನ್ನೋದು ಕೂಡ ಯಾವುದು ಇಲ್ಲ ಅಂಥೇಳಿ ನಾವು ಡಿಲೀಟ್ ಮಾಡಿದಾಗ ಯಾವುದು ಇದೆ ಅನ್ನೋದು ಸರಳವಾಗಿ ಗೊತ್ತಾಗುತ್ತದೆ ಫ್ರೆಂಡ್ಸ್. ಅದಕ್ಕಾಗಿ ನಾವು ನೇರವಾಗಿ ಒಂದೇ ಉತ್ತರಕ್ಕೆ ಹೋಗೋದಕ್ಕಿಂತ ಮುಂಚೆ ಅದು ಯಾವುದು ಇಲ್ಲ ಅನ್ನೋದು ಕೂಡ ನಾವು ಡಿಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಫೇಸ್ ವ್ಯಾಲ್ಯೂ ಅಂದರೆ ಸಂಖ್ಯೆಯ ಮುಖ ಬೆಲೆ ಎಷ್ಟು 4, ಸೊ 4 4 4 ಈ 4ರಲ್ಲಿ ಯಾವುದು ಈ 3ರಲ್ಲಿ A B C ಈ 3ರಲ್ಲಿ ಯಾವುದಾದ್ರೂ ಒಂದು ಸರಿ ಉತ್ತರ ಇದೆ ಅಂತ ಅರ್ಥ. ಈಗ ನೆಕ್ಸ್ಟ್ ಬಂದಿರೋದು ಸ್ಥಾನ ಬೆಲೆ. ಸೊ ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ಅಂದಾಗ ಇದು ಯೂನಿಟ್ಸ್, ಟೆನ್ಸ್, 100 ಬಿಡಿ 10 100. ಸೊ 4 ಅಂದಾಗ 4 ನೂರುಗಳಿವೆ. ದಟ್ ಮೀನ್ಸ್ ನಾವು 100 ರೂಪಾಯಿಯ 4 ನೋಟುಗಳಿವೆ ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಸೊ ವಿ ಹ್ಯಾವ್ ಹಂಡ್ರೆಡ್ಸ್. ಹೌ ಮೆನಿ ಹಂಡ್ರೆಡ್ಸ್? 4 ಹಂಡ್ರೆಡ್ಸ್. ಸೊ 4 ಹಂಡ್ರೆಡ್ಸ್ ಅಂದಾಗ ಎಷ್ಟು? ಆಬ್ವಿಯಸ್ಲಿ ಅದು 400 ಆಗುತ್ತೆ. ಸೊ 4 ಆಗಲ್ಲ, 40 ಆಗಲ್ಲ. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಸೊ 400 ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಬಿಡಿಸಬೇಕಾಗಿರೋ ಉತ್ತರ ಯಾವುದು? ಸರಿಯಾದ ಉತ್ತರ ಬಿ ಉತ್ತರ ಸರಿಯಾಗಿದೆ. ಸೊ ಇದು ಒಂದನೇ ಪ್ರಶ್ನೆಯ ಉತ್ತರ. ಸೊ ನೆಕ್ಸ್ಟ್ ಈ ರೀತಿಯಲ್ಲಿ ಕೂಡ ಪ್ರಶ್ನೆ ಕೇಳಬಹುದು. ಸೊ ದೇ ಮೇ ಆಸ್ಕ್ ದ ಕ್ವಶನ್ ಲೈಕ್ ದಿಸ್. ಇದು ಎಕ್ಸ್ಟೆಂಡೆಡ್ ಫಾರ್ಮಲ್ಲಿ ಕೊಟ್ಟು ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರೆಯಬೇಕಾಗುತ್ತದೆ? ಹೌ ಟು ರೈಟ್ ದಿಸ್ ನಂಬರ್ ಇನ್ ದ ಫಾರ್ಮ್ ಆಫ್ ನಂಬರ್ ಸಿಸ್ಟಮ್. ಸೊ ನಂಬರ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ನಂಬರ್ ಅಂತ ಹೇಳಿ ಕೇಳಬಹುದು. ಸೊ ಇಲ್ಲಿ 10⁻² ಅಂದಾಗ ಹಂಡ್ರೆಡ್ಸ್ ಪ್ಲೇಸ್ 100 ಅಂದರೆ 200. ಇಲ್ಲಿ 10⁻² ಇದೆ, 10⁻1 ಇಲ್ಲ. ಸೊ 10⁻1 ಇಲ್ಲ ಅಂದಾಗ 10⁻1 ಅಂದಾಗ ಟೆನ್ಸ್ ಪ್ಲೇಸ್, 10ರ ಪ್ಲೇಸ್ ಇಲ್ಲ. ಸೊ 10ರ ಪ್ಲೇಸ್ 0 ಅಂತ ಅರ್ಥ. ಈ 10ರ ಪ್ಲೇಸ್ ಎಷ್ಟು? 0. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸ್ 10⁻0. 10⁻0 ಕೂಡ ಇಲ್ಲ. ಸೊ ಅದು ಕೂಡ 0. ಸೊ ಇಲ್ಲಿ ನಾವು 200ಗಳಿವೆ, ಆದರೆ 10ಗಳು ಇಲ್ಲ, ಬಿಡಿಗಳು ಇಲ್ಲ. ಸೊ ನೋ ಟೆನ್ಸ್ ಆ್ಯಂಡ್ ನೋ ಟೆಂತ್ಗಳು ಇಲ್ಲ, ಟೆನ್ಸ್ನೂ ಇಲ್ಲ, ನೆಕ್ಸ್ಟ್ ಯೂನಿಟ್ಸ್ನೂ ಇಲ್ಲ, ಅಂದರೆ ಒನ್ಸ್ನೂ ಇಲ್ಲ. ಸೊ ಅದಕ್ಕಾಗಿ ನಾವು ನೇರವಾಗಿ ಇಲ್ಲಿ ಟೆನ್ಸ್ ಮತ್ತು ಯೂನಿಟ್ಸ್ 0 0 ಆಗಬಹುದು. ನೆಕ್ಸ್ಟ್ ಆಗಿ ಇಲ್ಲಿ 10ರ ಘಾತ -2 ಅಂದಾಗ ಹಂಡ್ರೆಡ್ಸ್ ಪ್ಲೇಸ್ ಅಂತ ಅರ್ಥ. ಹಂಡ್ರೆಡ್ಸ್ ಅಂದಾಗ ನಾವು ನೇರವಾಗಿ ಎಲ್ಲಿಗೆ ಹೋಗ್ಬೋದು? ಅಂದರೆ ಇಲ್ಲಿ ನಮಗೆ ಫಸ್ಟ್ ಬೇಕಾಗಿದ್ದು 200, ರೈಟ್? ಇಲ್ಲಿ 200 ಇದೆ, ಇಲ್ಲಿ 200 ಇದೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಇದೆ. ಸೊ ಇದು 200 ಇಲ್ಲ, ಇಲ್ಲೂ 200 ಇಲ್ಲ. 200 ಬೇಕು ಕಂಪ್ಲೀಟಾಗಿ. ಏಕೆಂದಾಗ ಟೆನ್ಸ್ ಅಂದರೆ 10ರ ಸ್ಥಾನದಲ್ಲಿ 0, ಬಿಡಿ ಸ್ಥಾನದಲ್ಲಿ 0 ಬೇಕಾಗಿದೆ. ಸೊ ಅದಕ್ಕಾಗಿ ನಾವು ಇಲ್ಲಿ 10ರ ಸ್ಥಾನದಲ್ಲಿ 5 ಇದೆ, ಬಿಡಿ ಸ್ಥಾನದಲ್ಲಿ 3 ಇದೆ. ಸೊ ಇದು ಕೂಡ ಉತ್ತರ ಬರಲ್ಲ, ಇದು ಕೂಡ ಬಿ ಕೂಡ ಬರಲ್ಲ. ಸೊ ನೇರವಾಗಿ ನಾವು ಸಿ ಮತ್ತು ಡಿ ಯಲ್ಲಿ ಒಂದು ವೆರಿಫಿಕೇಶನ್ ಮಾಡೋಣ. ಇಲ್ಲಿ ನಮಗೆ 200 ಏನೋ ಇದೆ. ನೆಕ್ಸ್ಟ್ನಲ್ಲಿ ಬರೋದು ಇದು 5ರ ಘಾತ ಎಷ್ಟು? 5 × 10ರ ಘಾತ 2. 5 × 10ರ ಘಾತ 2 ಅಂದಾಗ ಇದು ಹಂಡ್ರೆಡ್ಸ್ ಪ್ಲೇಸ್ನಲ್ಲಿ. ಹಂಡ್ರೆಡ್ಸ್ ಅಂದಾಗ ಬಿಡಿ ಸ್ಥಾನದ ನಂತರ 2ನೇ ಸ್ಥಾನದಲ್ಲಿ, 0 ಸ್ಥಾನದ ನಂತರ ಡೆಸಿಮಲ್ ನಂತರ 2ನೇ ಸ್ಥಾನದಲ್ಲಿ ನಮ್ಗೆ 5 ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದು 3 ಅಂದಾಗ 3ನೇ ಸ್ಥಾನದಲ್ಲಿ. ಸೊ ಇದು 10ರ ಘಾತ -3 ಅಂದಾಗ ಇದು 3ನೇ ಸ್ಥಾನದಲ್ಲಿ ನಾವು ಬರಿಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ ನಮಗೆ ಕೊಟ್ಟಿರೋದು ಇದು 10th ಪ್ಲೇಸ್. ನಮಗೆ ಇಲ್ಲಿ 10th ಪ್ಲೇಸ್ ಕೊಟ್ಟಿಲ್ಲ. 10th ಪ್ಲೇಸ್ ಅಂದಾಗ 10ರ ಘಾತ -1. ಸೊ
ದಶಾಂಶ ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ದಶಾಂಶದಲ್ಲಿ 0. ಸೊ ದಶಾಂಶ ಕೂಡ ಏನಾಗಿದೆ 0 ಆಗಿದೆ. ಸೊ ದಶಾಂಶ 0. ನೆಕ್ಸ್ಟ್ ದಶಾಂಶ ಅಂದಾಗ 10th ಪ್ಲೇಸ್. ನೆಕ್ಸ್ಟ್ 100th ಪ್ಲೇಸ್ ಅಂದಾಗ ಶತಾಂಶ ನಮಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು 5. ಸೊ 5 ಇಲ್ಲಿ ಬರ್ಕೊಂಡಿವಿ. ನೆಕ್ಸ್ಟ್ ಬಂದುಬಿಟ್ಟು ಸಹಸ್ರಾಂಶ ಮೀನ್ಸ್ ಥೌಸಂಡ್ಸ್ ಪ್ಲೇಸ್ ಎಷ್ಟು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಸೊ 3 ಅನ್ನು ನಾವು ಇಲ್ಲಿ ಬರೀಬಹುದು. ಸೊ 200.053 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಡಿ ಆಪ್ಷನ್ ನಾವು ಹೋಗ್ಬೋದು. ಸೊ ಇದು ತಪ್ಪಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬಂದುಬಿಟ್ಟು ಇಲ್ಲಿ ಎಕ್ಸ್ಟೆಂಡೆಡ್ ಫಾರ್ಮ್ ಇದೆ, ಈ ರೀತಿಯಲ್ಲಿ ಕೂಡ ಕೊಡ್ಬೋದು, ಈ ರೀತಿಯಲ್ಲಿ ಕೂಡ ಕೊಡಬಹುದು. ಸೊ ಎಕ್ಸ್ಟೆಂಡೆಡ್ ಫಾರ್ಮ್ ಬೇರೆ ರೀತಿಯಲ್ಲಿ ಕೊಡುವ ಸಂಭವನೀಯತೆ ಇದೆ ಫ್ರೆಂಡ್ಸ್. ಸೊ ನಾವು ಎಲ್ಲ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತದೆ ಫ್ರೆಂಡ್ಸ್. ಸೊ ಇಲ್ಲಿ 500 + 30 + 2/10 + 4/100 + 7/1000 ಇಂತಹ ಲೆಕ್ಕ ಕೊಟ್ಟಾಗ ಬಹಳಷ್ಟು ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದಾಗ ಲಸ ಮೀನ್ಸ್ LCM ತೆಗೆದು ಕೂಡಿಸ್ಲಿಕ್ಕೆ ಹೋಗ್ತಾರೆ. ಅದು ಭಾಳ ಲೆಂದಿಯಾದ ಒಂದು ಲೆಕ್ಕ ಆಗುತ್ತದೆ. ಸೊ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ಇದು ವೆರಿ ಈಸಿ ಟ್ರಿಕ್ಕಿ. ಸೊ ಇದು 500 + 30. ಸೊ ಇದು ಬಿಟ್ಬಿಡಿ. 500 + 30 ಅಂದಾಗ ಇದು 500 + 30 is 530. ಸೊ 530 ಎಲ್ಲಿದೆ? ಸೊ 530 ಇಲ್ಲೊಂದಿದೆ, ಮತ್ತೆಲ್ಲೂ 530 ಇಲ್ಲ. ಸೊ ಆಬ್ವಿಯಸ್ಲಿ ಆನ್ಸರ್ ಇದೇ ಸರಿಯಾಗಿರುತ್ತೆ, ಬೇರೆ ಆನ್ಸರ್ ಸರಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸೊ ಇದು 5 ನಾವು ಆಬ್ವಿಯಸ್ಲಿ ಇದು 53,000 ಇದೆ, ಇದು 5,30,000 ಇದೆ. ಸೊ ಇದು 53 ಇದೆ. ಸೊ ಈ 3 ಆನ್ಸರ್ಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ಬೋದು. ಅಥವಾ ಕೆಲವೊಂದ್ಸಲ ಟ್ರಿಕ್ಕಿ ಬೇರೆ ಟೈಪ್ನು ಆಪ್ಷನ್ ಕೊಡ್ಬೋದು. 530.0247 ಕೊಟ್ಟಾಗ ಇದು ಕೂಡ ತಪ್ಪಾಗುತ್ತೆ ಫ್ರೆಂಡ್ಸ್. ಸೊ ಇದೇ ಉತ್ತರ ಸರಿಯಾಗುತ್ತೆ. ಇಲ್ಲಿ 024 ಅಂದಾಗ ಇಲ್ಲಿ 1/10. ಸೊ 1/10 ಅಂದಾಗ ಇದು 10th ಪ್ಲೇಸ್ ಅಂದರೆ ದಶಾಂಶದ ಪ್ಲೇಸ್. ಸೊ ಇದು ದಶಾಂಶ ಅಂದಾಗ ಮೊದಲನೇ ಸ್ಥಾನ. ಸೊ ಮೊದಲನೇ ಸ್ಥಾನದಲ್ಲಿ 2 ಇದೆ. ನೆಕ್ಸ್ಟ್ ಇದು ಶತಾಂಶ ಮೀನ್ಸ್ 100th ಪ್ಲೇಸ್. ಸೊ 100th ಪ್ಲೇಸ್ನಲ್ಲಿ 4 ಇದೆ. ನೆಕ್ಸ್ಟ್ ಇದು 1000th ಪ್ಲೇಸ್ ಅಂದಾಗ ಇದು 7 ಇದೆ. ಸೊ 1000th ಪ್ಲೇಸ್ನಲ್ಲಿ ಇರೋದು 7. ಸೊ 247 ಈ ರೀತಿಯಲ್ಲಿ ನಾವು ಬರೆದಾಗ ಇದನ್ನು ನೇರವಾಗಿ ಆನ್ಸರ್ಗೆ ಹೋಗಬಹುದು ಫ್ರೆಂಡ್ಸ್. ಇಂತಹ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳುವಂತಹ ಒಂದು ಪ್ರೊಬ್ಯಾಬಿಲಿಟಿ ಇದೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಇದನ್ನು ಬಿಡಿಸ್ತಾ ಇದ್ದೀನಿ. ಮೇ ಬಿ ನಿಮಗೆ ಕೆಲವೊಬ್ಬರಿಗೆ ಇದು ಈಸಿ ಇರಬಹುದು, ಆದರೂ ಕೂಡ ನಾನು ಸಿಲೆಬಸ್ನಲ್ಲೆಲ್ಲ ಪ್ರತಿಯೊಂದು ಟಾಪಿಕ್ ಕವರ್ ಮಾಡಬೇಕಾದ ನನ್ನ ಒಂದು ಜವಾಬ್ದಾರಿ ಇದೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾನು ಎಲ್ಲವನ್ನೂ ನಿಮಗೆ ಕವರ್ ಮಾಡಿಕೊಡ್ತೀನಿ ಅನ್ನೋದು ನನ್ನ ಒಂದು, ಅಂದರೆ ನಿಮಗೆ ಗೊತ್ತಿರದೇ ಇರಲಿ. ಸರ್ ಏನು ಸರ್ ನಮಗೆ ಗೊತ್ತಿರೋ ಪಾಠಗಳು ಹೇಳ್ತಾ ಇದ್ದೀರಿ. ಸೊ ಗೊತ್ತಿರೋದು ಆಬ್ವಿಯಸ್ಲಿ ಕೆಲವೊಬ್ಬರಿಗೆ ಇದು ಗೊತ್ತಿರ್ಬೋದು, ಆದರೆ ಕೆಲವೊಬ್ಬರಿಗೆ ಇದು ಇನ್ನೂ ಕೂಡ, ಅಂದರೆ ನಾವು ಡಿಗ್ರಿ ಹಂತದಲ್ಲಿ ಇಂತಹ ಒಂದು ಲೆಕ್ಕಗಳು ಬೇಸಿಕ್ ಲೆವೆಲ್ ಆದ ಲೆಕ್ಕಗಳನ್ನು ಓದಿರೋದಿಲ್ಲ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪಾಗಿ ನಾವು ಉತ್ತರ ಟಿಕ್ ಮಾಡುವ ಒಂದು ಸಂಭವ ಇದೆ. ಅದಕ್ಕಾಗಿ ನಾನು 1 ಅಂಕದ ಪ್ರಶ್ನೆ ಕೂಡ ಬಿಡದೇ ರೀತಿಯಲ್ಲಿ ನಿಮಗೆ ಕವರ್ ಮಾಡಿಕೊಡ್ತೀನಿ. ಇದು ನನ್ನ ಒಂದು ಜವಾಬ್ದಾರಿ. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಐ ನೀಡ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಸೊ ಐ ವಿಲ್ ಗಿವ್ ಯು ಟು ದ ಪಾಯಿಂಟ್. ಪ್ರತಿಯೊಂದು ಪಾಯಿಂಟನ್ನು ಬಿಡಲಾರದೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಇದು ನನ್ನ ಒಂದು ಜವಾಬ್ದಾರಿ. ಕೆಲವೊಬ್ಬರಿಗೆ ಮ್ಯಾಥ್ಸ್ ಸ್ವಲ್ಪ ಹಾರ್ಡ್ ಆಗುತ್ತೆ. ನನ್ನ ಪ್ರಕಾರ ಈ ಮ್ಯಾಥ್ಸ್ ಕೋರ್ಸಿಗೆ ಜಾಯ್ನ್ ಆಗಿರೋ ಮ್ಯಾಕ್ಸಿಮಮ್ ಆಗಿ ಮ್ಯಾಥ್ಸ್ ವೀಕ್ ಇರೋವರೇ ಜಾಯ್ನ್ ಆಗಿಬಿಡ್ತಾರೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾನು ಇದರಲ್ಲಿ ನಿಮಗೆ ಎಲ್ಲವನ್ನು ಕವರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಈಗ ನಾವು ಇನ್ನೂ 2 ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ 4ನೇ ಪ್ರಶ್ನೆ, ದ ಪ್ರಾಡಕ್ಟ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 6, 5 and 6 ಇನ್ 70560 ಅಂದರೆ 70,560ಯಲ್ಲಿರುವಂತಹ 5 ಮತ್ತು 6ರ ಸ್ಥಾನ ಬೆಲೆಗಳ ಗುಣಲಬ್ಧ. ಇಲ್ಲಿ 5ರ ಸ್ಥಾನ ಬೆಲೆ 500 ಆಗಿದೆ. ಹಾಗೆಯೇ ಇಲ್ಲಿ 6ರ ಸ್ಥಾನ ಬೆಲೆ 60 ಆಗಿದೆ. ಸೊ ಇದು 10ರ ಸ್ಥಾನದಲ್ಲಿದೆ, 10th ಪ್ಲೇಸ್ ಆ್ಯಂಡ್ 100th ಪ್ಲೇಸ್. ಸೊ ಇಲ್ಲಿ 10th ಪ್ಲೇಸ್ ಮೀನ್ಸ್ 6 10s ಮೀನ್ಸ್ 60, ಹಾಗೆಯೇ 5 100s ಮೀನ್ಸ್ 500. ಸೊ 500 into 60 is equals to 5 6 the 30. ಸೊ ಇಲ್ಲಿ 20 + 1 0 3 zeros 1 2 3. ಸೊ 30,000. ಸೊ ನಮಗೆ ಬೇಕಾಗಿರೋ ಉತ್ತರ ಯಾವುದು? 30,000. ಸೊ ಸಿ ಉತ್ತರ ಸರಿಯಾಗಿದೆ. ಸೊ ಆನ್ಸರ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ಇದು 5ನೇ ಪ್ರಶ್ನೆಯನ್ನು ನೋಡೋಣ. 10 10s 11 100s 12 1s ಈಕ್ವಲ್ಸ್ ಟು, ಇದರ ಬೆಲೆ ಎಷ್ಟು ಅಂತ ಅರ್ಥ. 10 ಹತ್ತುಗಳು, 11 ನೂರುಗಳು, 12 ಬಿಡಿಗಳು. 10 ಹತ್ತುಗಳು ಅಂದಾಗ 10 into 10ಗಳು. ಸೊ 10 10s ಪ್ಲಸ್ 11 100s. ಸೊ 11 into 100. ಸೊ ಪ್ಲಸ್ 12 into 1s. ಸೊ ಬಿಡಿಗಳು 12 1s. ಸೊ ಇಫ್ ಯು ಆ್ಯಡ್ ದೆಮ್, ಸೊ 10 10s are 100 ಪ್ಲಸ್ 11 1s are 11 and 2 zeros. So 2 zeros are there. So 1100 plus 12 1s are 12. So 1100 plus 100 is 1200. 1200 plus 12 will be 1200
1212 is the answer. 1212 is the answer. So correct answer is ಡಿ ಆನ್ಸರ್ ಇಸ್ ಕರೆಕ್ಟ್. ಈ ಎರಡೂ ಪ್ರಶ್ನೆಗಳು CTET ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. CTETಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಇಂತಹ ಪ್ರಶ್ನೆಗಳು ನಾವು ಸ್ಥಾನ ಬೆಲೆ ಮತ್ತು ಸಂಖ್ಯೆಯ ಮುಖಬೆಲೆ, ಸ್ಥಾನ ಬೆಲೆ ಮತ್ತು ಮುಖಬೆಲೆಯನ್ನು ಆಧರಿಸಿ ಕೆಲವೊಂದು ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಕೂಡ ಕೇಳಬಹುದು. CTET ಅಂದಾಗ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಅಂದರೆ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರವಾಗಿ CBSEನವರು ಟೀಚರ್ ಎಲಿಜಿಬಿಲಿಟಿ, ಅಂದರೆ ನಾವು ಕೇಂದ್ರ ಸರ್ಕಾರದ ಯಾವುದೇ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾವು ಸೇರಬೇಕಾದರೆ CBSE ನಡೆಸುವಂತಹ CTET 1 ಮತ್ತು CTET 2 ಪೇಪರ್ಗಳು ನಾವು ಕ್ಲಿಯರ್ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ KTET ಇರುವ ಹಾಗೆ ಸೆಂಟ್ರಲ್ನಲ್ಲಿ CTET ಇದೆ ಫ್ರೆಂಡ್ಸ್. ಸೊ ಈ ಪ್ರಶ್ನೆಗಳು ನಮಗೆ CTET ಪರೀಕ್ಷೆಯಲ್ಲಿ ಕೇಳಿರುವಂತಹ 2 ಪ್ರಶ್ನೆಗಳಾಗಿವೆ ಫ್ರೆಂಡ್ಸ್. ಈಗ ನಾವು ಎಕ್ಸ್ಟೆಂಡೆಡ್ ಫಾರ್ಮ್ ಅಂದರೆ ವಿಸ್ತೃತ ರೂಪದಲ್ಲಿ ನಾವು ಸಂಖ್ಯೆಗಳನ್ನು ಯಾವ ರೀತಿ ಬೇರೆ ಬೇರೆ ಪದ್ಧತಿಯಲ್ಲಿ ಬರೆಯೋಣ. ಸೊ ಇದೊಂದು ಮುಗಿಸಿ ನಾವು ಇದರ ಒಂದು ಘಟಕವನ್ನು ಮುಗಿಸೋಣ, ಅಂದರೆ ಸ್ಥಾನ ಬೆಲೆ ಮತ್ತು ವಿಸ್ತೃತ ರೂಪ. ಸೊ ಇದು 7 ಯೂನಿಟ್ಸ್, ಟೆನ್ಸ್, 100,000. ಸೊ 7,000 ಅಂದಾಗ ಸೊ 10⁻3, ಸೊ 10⁻3 ಪ್ಲಸ್ ಹಂಡ್ರೆಡ್ಸ್, ಸೊ 4 × 100, 4 × 100 ಅಂದಾಗ ಸೊ 10⁻2 ಪ್ಲಸ್ 3 × 10, ಸೊ 3 × 10⁻1 ಪ್ಲಸ್ 2 × 10⁻0, ಸೊ ಯೂನಿಟ್ಸ್ ಮೀನ್ಸ್ 10⁻0 ಪ್ಲಸ್ ಇಲ್ಲಿ 4 ಟೆನ್ತ್ಸ್ ಇವೆ. ಟೆನ್ಸ್ ಅಂದಾಗ 4 × 10⁻⁻1 ಪ್ಲಸ್ ಇಲ್ಲಿ 2 ಹಂಡ್ರೆಡ್ಸ್ ಇವೆ. ಹಂಡ್ರೆಡ್ಸ್ ಅಂದಾಗ 2 × 10⁻2 ಪ್ಲಸ್ 6 ಏನು ಥೌಸಂಡ್ಸ್ ಇವೆ. 6 × ಸೊ 6 ಏನಾಗಿವೆ ಥೌಸಂಡ್ಸ್ ಅಂತ ಕರೀತಾರೆ. ಸೊ 6 × 10⁻⁻3 ಸಾವಿರ, ನೂರು, ಬಿಡಿ, ಸಾವಿರ, ನೂರು, 10, ಬಿಡಿ, ದಶಾಂಶ, ಶತಾಂಶ, ಸಹಸ್ರಾಂಶ. ಕನ್ನಡದಲ್ಲಿ ನಾವು ಈ ರೀತಿಯಲ್ಲಿ ಓದಬೇಕಾಗುತ್ತದೆ ಫ್ರೆಂಡ್ಸ್. ಸೊ ನಾವು ದ್ವಿಮಾನ ಪದ್ಧತಿಯಲ್ಲಿ ಬರೋಣ. ದ್ವಿಮಾನ ಪದ್ಧತಿಯಲ್ಲಿ ಬರೆಯಬೇಕಾದ್ರೆ ಸೊ ಇದು 2⁻0 ಸ್ಥಾನ, ಇಲ್ಲಿ 2⁻1 ಸ್ಥಾನ, 2⁻2, 2⁻3, ಸೊ 2⁻4, 2⁻5, 2⁻6, ಸೊ 2⁻7. ಸೊ 2⁻7, ಸೊ 1 × 2⁻7 ಪ್ಲಸ್ 0 × 2⁻6 ಪ್ಲಸ್ 1 × 2⁻5 ಪ್ಲಸ್ 0 × 2⁻4, ಸೊ ಪ್ಲಸ್ 1 × 2⁻3, ಸೊ ಪ್ಲಸ್ 1 × 2⁻2 ಪ್ಲಸ್ 1 × 2⁻1, ಸೊ ಲಾಸ್ಟ್ ಕೊನೆಯಲ್ಲಿ 0 × 2⁻0. ಸೊ ಇದು ದ್ವಿಮಾನ ಪದ್ಧತಿಯಲ್ಲಿ ವಿಸ್ತರಿತ ರೂಪವಾಗಿದೆ. ಸೊ ಇಟ್ ಈಸ್ ಎಕ್ಸ್ಟೆಂಡೆಡ್ ಫಾರ್ಮ್ ಇನ್ ಬೈನರಿ ಸಿಸ್ಟಮ್. ಸೊ ಬೈನರಿಯಲ್ಲಿರುವಂತಹ ಸಿಸ್ಟಮಲ್ಲಿ ಎಕ್ಸ್ಟೆಂಡೆಡ್ ಫಾರ್ಮಲ್ಲಿ ನಾವು ಈ ರೀತಿಯಲ್ಲಿ ಬರೆಯಬೇಕಾಗುತ್ತದೆ. ಕೆಲವೊಂದು ಸಲ ಕೇಳಬಹುದು ಪ್ರಶ್ನೆ, ಸೊ ಅದಕ್ಕಾಗಿ ನಾವು ಅದು ಕೂಡ ರೆಡಿ ಆಗಬೇಕಾಗುತ್ತದೆ. ಸೊ ಇದು ಪಂಚಮಾನ ಪದ್ಧತಿ ಬೇಸ್ 5 ಸಿಸ್ಟಮಲ್ಲಿ. ಸೊ 5 ಇದು 5⁻0 ಪ್ಲಸ್, ಸೊ 5⁻1 ಪ್ಲಸ್, 5⁻2 ಪ್ಲಸ್, 5⁻3 ಪ್ಲಸ್, ಸೊ 5⁻4 ಪ್ಲಸ್, ಸೊ 4 × 5⁻4 ಪ್ಲಸ್ 3 × 5⁻3, ಸೊ 3 × 5⁻3 ಪ್ಲಸ್ 2 × 5⁻2, 2 × 5⁻2 ಪ್ಲಸ್ 3 × 5⁻1, 3 × 5⁻1 ಪ್ಲಸ್ 0 × 5⁻0. ಸೊ this is the extended form of base 5 system. So we need to be ready whatever the question it may be. So these all are the extended form. If they ask like this, we need to write the extended form to convert decimal number, binary numbers and base 5 system number to decimal system. To convert from this system to this system, we use the extended form and we will write the decimal numbers. So for example, so 4 × 5⁻4, its value is 625. So plus 3 × 5⁻3, its value is 125 plus 2 × 5⁻2 value is 25 plus 3 × 5⁻1 value is 5 plus 0 × 5⁻0 value is 1. So if you multiply 6 × 4 × 625, 4 5 are 20, carry 2, 4 2 8 plus 2 10, carry 1, 4 6 are 24 plus 1 will be 25. So plus 125 3 is, so 3 5 are 15, carry 1, 3 2 are 6 plus 1 7, so 3 1 are 3, so 375 plus, so for 25 2 are 50, so 3 5 are 15, add 5 plus 0 plus 5 plus 0, so it will be 10, carry 1, 1 plus 1 2, 2 plus 5 7, 7 plus 7 14, 14 plus 7 14, 14 plus 0
14, carry 1, so 1 plus 3 4, 4 plus 5 9, so 2 as it is, so 2940. This is the number belongs to, this number belongs to decimal system. So this is 2940, and this 43230 is also belongs to the same number. So replace the same number or represent same number. This number and this number are the or represent same number, but they write in different systems. So this is in decimal system and this is in ಬೇಸ್ 5 ಸಿಸ್ಟಮ್. ಸೊ ಈ ರೀತಿಯಲ್ಲಿ ನಾವು ಒಂದೇ ಸಂಖ್ಯೆಯನ್ನು ಬೇರೆ ಬೇರೆ ಪದ್ಧತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ರಿಪ್ರೆಸೆಂಟ್ ಅಂದರೆ ಒಂದು ಪ್ರಸ್ತುತಪಡಿಸ್ತೀವಿ ಅಥವಾ ಅದನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ನಾವು ಸ್ಟಡಿ ಮಾಡಿದ್ದೀವಿ ಅಂತ ಅರ್ಥ, ದಶಮಾನ ಪದ್ಧತಿ, ಪಂಚಮಾನ ಪದ್ಧತಿ ಮತ್ತು ದ್ವಿಮಾನ ಪದ್ಧತಿಗಳ ಬಗ್ಗೆ. ಸೊ ಫ್ರೆಂಡ್ಸ್ ಮುಂದೆ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಭಾರತೀಯ ಪದ್ಧತಿಯಲ್ಲಿ ಬಳಸುವಂತಹ ಬಿಡಿ ಯೂನಿಟ್ಸ್ 10, 100, 1000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 10 ಕ್ರೋರ್ ಅಂತ ಬಳಸ್ತೀವಲ್ಲ. ಆದರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಆ ರೀತಿ ನಾವು ಬಳಸುವುದಿಲ್ಲ. ನಮ್ಮ ಭಾರತೀಯ ಪದ್ಧತಿಯಲ್ಲಿ ಮಾತ್ರ ಲಕ್ಷ, ಕೋಟಿಗಳು ಇರುತ್ತವೆ. ಆದರೆ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಂದರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಲಕ್ಷ ಅಂದಾಗ ಅಥವಾ ಲ್ಯಾಕ್ ಅಂದಾಗ ಅಲ್ಲಿ ಬಳಸುವ ಒಂದು ಪದ ಅಲ್ಲ. ಅದಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳ ಸ್ಥಾನ ಬೆಲೆ ಯಾವ ರೀತಿ ಆಗಿರುತ್ತದೆ, ಇದು ಫಸ್ಟ್ 3 ರಿಂದ 4ರವರೆಗೆ 5ರವರೆಗೆ ಸೇಮ್ ಆಗಿರುತ್ತೆ. ಯೂನಿಟ್ಸ್ ಅಂದರೆ ಬಿಡಿಗಳು, ಹತ್ತುಗಳು, ನೂರುಗಳು. ಸೊ ಈ ಮೂರನ್ನು ಬಿಡಿಗಳು ಅಂತೇಳಿ ಸಾಮಾನ್ಯವಾಗಿ ಕರೀತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಸಾವಿರಗಳು ಇಲ್ಲಿ 3 ಇರುತ್ತವೆ, 1000, 10,000 ಅಂಡ್ 100,000. 1000, 10,000, 100,000. ನೆಕ್ಸ್ಟ್ ಬಂದ್ಬಿಟ್ಟು ಮಿಲಿಯನ್ಗಳು ಅಂತ ಅರ್ಥ. ಮಿಲಿಯನ್ಗಳು ಎಷ್ಟು, ಇಲ್ಲಿ ಕೂಡ 3 ಇರುತ್ತವೆ, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ನೆಕ್ಸ್ಟ್ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, ಅಂದರೆ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್. ಅದೇ ರೀತಿ ಟ್ರಿಲಿಯನ್ಸ್, 10 ಟ್ರಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್, ಟ್ರಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್. ಅಂದರೆ ಒಂದರಲ್ಲಿ ನಾವು 3 ಕಾಣ್ತೀವಿ ಫ್ರೆಂಡ್ಸ್. ಇಲ್ಲಿ ಬಿಡಿ 10, 100 ಇದ್ದಾಗೆ ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, ಟ್ರಿಲಿಯನ್, 10 ಬಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್. ಸೇಮ್ ವೇ ಯೂನಿಟ್ಸ್ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, 1000, 10 ಟ್ರಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್. ಸೊ ನಾವು ಭಾರತೀಯ ಪದ್ಧತಿಗೆ ಸ್ವಲ್ಪ ಕಂಪೇರ್ ಮಾಡಿದಾಗ ಇದು ನಮಗೆ ಆಸ್ ಯೂಶುವಲಿ ನಾವು ಕಂಟಿನ್ಯೂ ಮಾಡ್ಬೋದು. ಇದು ಬಿಡಿಗಳು ಮೀನ್ಸ್ ಯೂನಿಟ್ಸ್. ನೆಕ್ಸ್ಟ್ ಇದು ಟೆನ್ಸ್, ಹತ್ತುಗಳು. ನೆಕ್ಸ್ಟ್ ಇದು ಹಂಡ್ರೆಡ್ಸ್ ಅಂದರೆ ನೂರುಗಳು. ಇದು ಸಾಮಾನ್ಯವಾಗಿ ಸೇಮ್ ಆಗಿದೆ. ಅದೇ ರೀತಿಯಲ್ಲಿ ಸಾವಿರಗಳು. ಸೊ ಸಾವಿರಗಳು ಮೀನ್ಸ್ ಥೌಸಂಡ್ಸ್. ನೆಕ್ಸ್ಟ್ 10,000 ಅಂದಾಗ 10,000 ಇಲ್ಲಿವರೆಗೆ ಸೇಮ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನಾವು ಇಲ್ಲಿ ಲಕ್ಷ, ಲ್ಯಾಕ್ ತಗೋತೀವಿ, ಲ್ಯಾಕ್ಸ್, ಲ್ಯಾಕ್. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು 10 ಲಕ್ಷ, ಸೊ 10 ಲಕ್ಷ, 10 ಲ್ಯಾಕ್. ನೆಕ್ಸ್ಟ್ ಇಲ್ಲಿ ಮಿಲಿಯನ್ ಅಂದಾಗ 1 ಮಿಲಿಯನ್ ಅಂದಾಗ ನಮಗೆ 10 ಲಕ್ಷಗಳು. ಈ ರೀತಿಯಲ್ಲಿ ಕೂಡ ಪ್ರಶ್ನೆ ಕೇಳಬಹುದು. 1 ಮಿಲಿಯನ್ ಅಂದ್ರೆ ಎಷ್ಟು ಲಕ್ಷಗಳು? ಸೊ 1 ಮಿಲಿಯನ್ ಮೀನ್ಸ್ 10 ಲ್ಯಾಕ್ಸ್. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 1 ಮಿಲಿಯನ್, ನಾವು 1 ಮಿಲಿಯನ್ ರೂಪಾಯಿಯನ್ನು ತೆಗೆದುಕೊಂಡರೆ ಅದರ ಅರ್ಥ 10 ಲಕ್ಷ ರೂಪಾಯಿ ತೆಗೆದುಕೊಂಡಿದೆ ಅಂತ ಅರ್ಥ. 10 ಮಿಲಿಯನ್, 10 ಮಿಲಿಯನ್ ಮೀನ್ಸ್ 1 ಕ್ರೋರ್. 1 ಕ್ರೋರ್ ಅಂತ ನಾವು ಕ್ರೋರ್ ಅಂತ ಕರಿತೀವಲ್ಲ, ಕೋಟಿ. ಸೊ ಕ್ರೋರ್. ಸೊ ಇಲ್ಲಿ ಕೋಟಿ ರೂಪಾಯಿ. 1 ಕೋಟಿ ಅಂದಾಗ 10 ಮಿಲಿಯನ್, 10 ಮಿಲಿಯನ್ ಅಂದಾಗ 1 ಕೋಟಿ ಆಗುತ್ತೆ ಫ್ರೆಂಡ್ಸ್. 100 ಮಿಲಿಯನ್ ಅಂದಾಗ 10 ಕೋಟಿ. ಸೊ 10 ಕ್ರೋರ್, ಇಲ್ಲಿ 10 ಕ್ರೋರ್, 10 CR. ಈ 10 CR 10 ಕೋಟಿ ರೂಪಾಯಿಯನ್ನು ನಾವು 100 ಮಿಲಿಯನ್ ಅಂತೇಳಿ, ಅಂದರೆ 100 ಮಿಲಿಯನ್ ದುಡ್ಡಿದ್ದಾಗ ನಾವು ಅವ್ರ ಹತ್ರ 10 ಕ್ರೋರ್ ಅಂತೇಳಿ ಕರಿಬಹುದು. 1 ಬಿಲಿಯನ್ ಆದಾಗ 100 ಕೋಟಿ. 100 ಕೋಟಿಯನ್ನು ನಾವು 1 ಬಿಲಿಯನ್ ಅಂದರೆ 100 ಕ್ರೋರ್ಸ್. ಸೊ 100 ಕ್ರೋರ್ಸ್ ಈಸ್ ನೋನ್ ಎಸ್ ಎ 1 ಬಿಲಿಯನ್. 1 ಬಿಲಿಯನ್ ಮೀನ್ಸ್ ಎಷ್ಟು? 100 ಕೋಟಿ. ಅಂದರೆ 100 ಕೋಟಿ ರೂಪಾಯಿ ನಮ್ಮ ಹತ್ರ ಇದ್ದಾಗ ನಾವು ನನ್ನ ಹತ್ರ 1 ಬಿಲಿಯನ್ ಹಣ, 1 ಬಿಲಿಯನ್ ರೂಪಾಯಿಗಳು ಇವೆ ಅಂತ ಹೇಳಬಹುದು. ಸೊ ಈ ರೀತಿಯಲ್ಲಿ ಸಿಂಪಲ್ ಆಗಿ ಕನ್ವರ್ಸೇಷನ್ ಪ್ರಶ್ನೆಗಳು ಕೂಡ ಕೇಳಬಹುದು ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದ್ದು ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಗಿರುವಂತಹ ಸಾಮ್ಯತೆಗಳು. ಸೊ ಇಲ್ಲಿ ಬಿಡಿ 10, 100, 1000, 10,000ವರೆಗೆ ಸಾಮಾನ್ಯವಾಗಿ ಸೇಮ್ ಆಗಿರುತ್ತೆ ಫ್ರೆಂಡ್ಸ್. ನಂತರದಲ್ಲೇ ನಾವು ಇಲ್ಲಿ ಲಕ್ಷ ಬರೆಯುವುದು, ಅವರು 10, 100, 100,000 ಬರೀತಾರೆ. ಅಂದರೆ 100,000 ಆದಾಗ 1 ಲಕ್ಷ ಆಗುತ್ತೆ ಫ್ರೆಂಡ್ಸ್. ಸೊ 100,000 ಅಥವಾ 1 ಲಕ್ಷ ಎರಡು ಒಂದೇ ಅಲ್ಲ. ಸೊ 100,000, 100,000. ಸೊ 100,000 will become, if you have a 1,000 rupee notes of 100, so it will be 1 lakh. ಸೊ 1 ಲಕ್ಷ. ಸೊ ನಾವು ಇಲ್ಲಿ ಮಿಲಿಯನ್ ಅಂದಾಗ ನಂತರ ಈ ಮಿಲಿಯನ್ ಅಂದಾಗ 10 ಲಕ್ಷ. 10 ಲಕ್ಷವನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮಿಲಿಯನ್ ಅಂತ ಕರೀತಾರೆ.
ಅಂದರೆ ಒಂದು ಕೋಟಿಯನ್ನು 10 ಮಿಲಿಯನ್ಸ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಸೊ ಈ ರೀತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಖ್ಯೆಗಳು ಮಾತ್ರ ಸೇಮ್. ನಾವು ಇಲ್ಲಿ ಬರೆಯುವಾಗ ಇಲ್ಲಿ 1 1 0 0 0 0 0 0 ಇದರ ಬೆಲೆ ಎಷ್ಟು ಅಂದಾಗ ನಾವು ಇದರ ಬೆಲೆ 10 ಲಕ್ಷ ನಮ್ಮ ಭಾರತೀಯ ಪದ್ಧತಿಯಲ್ಲಿ. ಇದನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ನಾವು 3 ಸಂಖ್ಯೆಗಳ ಗುಂಪು ಮಾಡಬೇಕು. ಭಾರತೀಯ ಪದ್ಧತಿಯಲ್ಲಿ 3 ಅಂಕಿಯ ಫಸ್ಟ್ ಗುಂಪು, ನೆಕ್ಸ್ಟ್ 2 ಅಂಕಿಯ ಗುಂಪು ಮಾಡ್ತೀವಿ. ಆದರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಅಂಕಿ ಅಂದರೆ ಬಿಡಿ 10 100 ಯೂನಿಟ್ಸ್ 10 100 1000 10,000 100,000 ಮಿಲಿಯನ್. ಸೊ 1 ಮಿಲಿಯನ್. ಭಾರತೀಯ ಪದ್ಧತಿಯಲ್ಲಿ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ 10 ಲಕ್ಷ ಅಥವಾ 1 ಬಿಲಿಯನ್ ಎರಡೂ ಒಂದೇ ಅನ್ನುವಂತಹ ಕರೆಯುವಂತಹ ವಿಧಾನ ಬೇರೆ. 1 ಬಿಲಿಯನ್ ಅಂದ್ರೂ ಅಷ್ಟೇ ಬೆಲೆ, 10 ಲಕ್ಷ ಅಂದ್ರೂ ಕೂಡ ಅಷ್ಟೇ ಬೆಲೆ ಆಗಿರುತ್ತದೆ ಫ್ರೆಂಡ್ಸ್. ನಾವು ಬೇರೆ ಸಂಖ್ಯೆ ಕೂಡ ನೋಡಬಹುದು. ಇಲ್ಲಿ ಇದನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ ಎರಡೂ ಪದ್ಧತಿಯಲ್ಲಿ ಸಂಖ್ಯೆಯನ್ನು ಎರಡೂ ಪದ್ಧತಿಯಲ್ಲಿ ನಾವು ಈ ಸಂಖ್ಯೆಯನ್ನು ಯಾವ ರೀತಿ ಹೇಳಬೇಕಾಗುತ್ತೆ ಫ್ರೆಂಡ್ಸ್. ನಾವು ಮೊಟ್ಟ ಮೊದಲನೇದಾಗಿ ಭಾರತೀಯ ಪದ್ಧತಿಯಲ್ಲಿ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ, ಇದು ಕೋಟಿ 10 ಕೋಟಿ 100 ಕೋಟಿ ಅಂದರೆ 256 ಕೋಟಿ 73 ಲಕ್ಷ 93,869 ಆಗಿದೆ ಫ್ರೆಂಡ್ಸ್. ಸೊ ಇದೇ ಸಂಖ್ಯೆಯನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 2 5 6 7 3 9 3 8 6 9 ನಾವು 3 ಅಂಕಿಗಳ ಒಂದು ಗುಂಪು ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಸೊ ಇದು ಬಿಡಿ 10 100 ಯೂನಿಟ್ಸ್ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಮತ್ತು ಬಿಲಿಯನ್ 2 ಬಿಲಿಯನ್ 567 ಮಿಲಿಯನ್ 393,869 ಅಂತ ಹೇಳಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಓದುತ್ತೀವಿ ಫ್ರೆಂಡ್ಸ್. ಸೊ ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ತಿಳ್ಕೊಬೇಕಾಗಿದ್ದಷ್ಟೇ, ಇಲ್ಲಿ 3 ಅಂಕಿಗಳ ಒಂದು ಗುಂಪನ್ನು ಮಾಡ್ತೀವಿ. ಬಿಡಿ 10 100 ಸಾವಿರ 10,000 100,000 ಲಕ್ಷ 10 ಲಕ್ಷ ಲಕ್ಷ ಅಲ್ಲ, ಇದು ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್. ಸೊ 2 ಬಿಲಿಯನ್ 567 ಮಿಲಿಯನ್ 393,869 ಅಂತ ಹೇಳಿ ನಾವು ಸಿಂಪಲ್ ಆಗಿ ಈ ರೀತಿ ಕೂಡ ಹೇಳಬಹುದು. ಅವರು ಒಂದು ಮಾರ್ಕ್ಸ್ನಲ್ಲಿ ಕೂಡ ಇಂತಹ ಪ್ರಶ್ನೆ ಕೇಳುವ ಒಂದು ಸಂಭವನೀಯತೆ ಇದೆ. ಅದೇ ರೀತಿಯಲ್ಲಿ 2 ಅಂಕದ ಕೂಡ ಪ್ರಶ್ನೆ ಕೇಳಬಹುದು. 10 ಮಿಲಿಯನ್ನಲ್ಲಿ ಅಥವಾ ಈ ರೀತಿ ಸಂಖ್ಯೆಗಳು ಕೊಟ್ಟು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸ್ಥಾನಬೆಲೆಗಳನ್ನುವಾಗಿ ಸಂಖ್ಯೆಯನ್ನು ಬರೆಯಿರಿ ಅಥವಾ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ ಅಥವಾ ಈ ಅಕ್ಷರಗಳಲ್ಲಿ ಕೊಟ್ಟು ಅದನ್ನು ಅಂಕಿಯಲ್ಲಿ ಹೇಗೆ ಬರೀತೀರಿ ಅನ್ನುವಂತಹ ಪ್ರಶ್ನೆ ಕೂಡ ಅವರು ಕೇಳಬಹುದು ಫ್ರೆಂಡ್ಸ್. ಸೊ ನಾವು ಇಲ್ಲಿ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಭಾರತೀಯ ಪದ್ಧತಿ ಎರಡನ್ನೂ ಹೋಲಿಕೆ ಮಾಡಿ ನಾವು ಕಲಿತಾಗ ನಮಗೆ ಸರಳವಾಗಿ ಎರಡೂ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ಬರೆಯಲು ಕಲಿತೀವಿ ಫ್ರೆಂಡ್ಸ್. ಸೊ ಇದರ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಮೂಡಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟನ್ನು ಹೇಳಿ ಕೆಲವೊಂದು ಸಂಖ್ಯೆಗಳನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮತ್ತು ಭಾರತೀಯ ಪದ್ಧತಿಯಲ್ಲಿ ಇನ್ನೂ ಕೆಲವೊಂದು ಸಂಖ್ಯೆಗಳನ್ನು ಅಕ್ಷರಗಳಿಂದ ಅಂದರೆ ನಾವು ಅಕ್ಷರಗಳಿಂದ ಅಂಕಿಗಳಿಗೆ ಬದಲಾಯಿಸಿ ಅಂಕಿಗಳಿಂದ ಅಕ್ಷರಗಳಿಗೆ ಬದಲಾಯಿಸಿ ಒಂದು 2ರಿಂದ 3 ಲೆಕ್ಕಗಳನ್ನು ಮಾಡಿ ನಂತರದಲ್ಲಿ ನಾವು ಈ ವಿಡಿಯೋವನ್ನು ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ನಾವು ಇಲ್ಲಿ ಇರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸಿ ಮುಂದಿನ ಹಂತಕ್ಕೆ ಹೋಗೋಣ ಫ್ರೆಂಡ್ಸ್. ನಾವು ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿರುವಂತಹ 1 ಮಿಲಿಯನ್ ಅನ್ನು ನಾವು ಭಾರತೀಯ ಪದ್ಧತಿಯಲ್ಲಿ ಎಷ್ಟು ಲಕ್ಷಗಳು, ಸೊ ಹೌ ಮೆನಿ ಲ್ಯಾಕ್ಸ್, 1 ಮಿಲಿಯನ್ ವಿಲ್ ಬಿಕಮ್ ಹೌ ಮೆನಿ ಲ್ಯಾಕ್ಸ್. ನಾವು ಈ ಮುಂಚೆನೆ ಓದಿದ ಹಾಗೆ 1 ಮಿಲಿಯನ್ ವಿಲ್ ಬಿಕಮ್ 10 ಲ್ಯಾಕ್ಸ್. ಸೊ 10 ಲ್ಯಾಕ್ಸ್ ಮೇಕ್ಸ್ 1 ಮಿಲಿಯನ್. ಆ ಟೇಬಲ್ ಅನ್ನು ಮತ್ತೊಂದು ಸಲ ನೀವು ಸ್ಟಡಿ ಮಾಡಿದಾಗ ಇದರ ಕುರಿತು ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋವನ್ನು ರಿವೈಂಡ್ ಮಾಡಿ ಮತ್ತೆ ನೋಡಿದಾಗ ನಿಮಗೆ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಯಾವುದಾದ್ರು ಡೌಟ್ ಇದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ನಿಮ್ಮ ಕಮೆಂಟನ್ನು ನಾವು ಲೈವ್ ಕ್ಲಾಸ್ನಲ್ಲಿ ಆಸ್ ಯೂಶುವಲಿ ನಿಮ್ಮ ಕಮೆಂಟ್ ಮತ್ತೆ ಡೌಟ್ಸ್ ಇದ್ರೂ ಕೂಡ ಲೈವ್ ಕ್ಲಾಸಲ್ಲಿ ಕವರ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಸೊ 456 ಮಿಲಿಯನ್ 220,336. ಸೊ 456 ಮಿಲಿಯನ್ 220,036 ಅಂದರೆ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಇರುವಂತಹ ಫಸ್ಟ್ ಮಿಲಿಯನ್ ಎಷ್ಟಿದೆ 456 ಮಿಲಿಯನ್. ಸೊ 456 ಮಿಲಿಯನ್. ಸೊ 456 ಮಿಲಿಯನ್ ಮಿಲಿಯನ್ ಅದಂದ್ರೆ 1000 ಬರುತ್ತೆ. ಸೊ ಸಾವಿರಗಳು ಎಷ್ಟು ಸಾವಿರಗಳು 220,000. ಸೊ 220,000. ಸೊ ನೆಕ್ಸ್ಟ್ ಬರೋದು ಯೂನಿಟ್ಸ್. ಸೊ ನೆಕ್ಸ್ಟ್ 36 ಅಂದಾಗ ಇಲ್ಲಿ 100 ಪ್ಲೇಸ್ ಇಲ್ಲ. ಸೊ 36 ಈ ರೀತಿಯಲ್ಲಿ ಬರೀಬಹುದು ಫ್ರೆಂಡ್ಸ್. ಸೊ ಇದನ್ನೇ ನಾವು ಭಾರತೀಯ ಪದ್ಧತಿಯಲ್ಲಿ ಬರೀರಂದಾಗ ಸೊ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಸೊ 45 ಕೋಟಿ 62 ಲಕ್ಷ 20,036 ಅಂತ ಹೇಳಿ ಭಾರತೀಯ ಪದ್ಧತಿಯಲ್ಲಿ ಕೂಡ ಹೇಳಬಹುದು ಫ್ರೆಂಡ್ಸ್. ಸೊ ಇದನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಿಂದ ಭಾರತೀಯ ಪದ್ಧತಿಗೆ ಹೇಳಬೇಕಾದ್ರೆ ಮೊದಲು ಆ ಅಂಕಿಗಳನ್ನು ಆ ಸಂಖ್ಯೆಯನ್ನು ಬರೆದು ನಂತರ ಭಾರತೀಯ ಪದ್ಧತಿಯಲ್ಲಿ ನಾವು ಬರೆಯಬೇಕಾಗುತ್ತದೆ ಫ್ರೆಂಡ್ಸ್.
ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, 10 ಕೋಟಿಗಳನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಏನೆಂದು ಕರೆಯುತ್ತಾರೆ? ಸೊ ಸಿಂಪಲ್ ಆಗಿ 10 ಕೋಟಿ ನಾವು ಇಲ್ಲಿ ಬರೆದುಕೊಳ್ಳೋಣ ಫ್ರೆಂಡ್ಸ್. ಸೊ ಇದು 10 ಕೋಟಿ, ಕೋಟಿ ಲಕ್ಷ ಸಾವಿರ 3 ಸೊನ್ನೆ. ಸೊ ಇದನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ಎಷ್ಟು ಸೊನ್ನೆಗಳಿವೆ? 3 ಪ್ಲಸ್ 2 5, 5 ಪ್ಲಸ್ 3 8. ಸೊ 1 2 3 4 5 6 7 8. ಸೊ 3 ಸೊನ್ನೆಗಳ ಒಂದು ಗುಂಪು ಮಾಡೋಣ. ಸೊ 3 ಇಲ್ಲಿ 3 ಇಲ್ಲಿ 3 ಇಲ್ಲಿ 3. ಸೊ ಬಿಡಿ 10 100 ಸಾವಿರ 10 ಸಾವಿರ 100 ಸಾವಿರ ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್. ಸೊ ಒಂದು 100 ಮಿಲಿಯನ್, ಒಂದು 10 crore ಮೀನ್ಸ್ ಒಂದು 100 ಮಿಲಿಯನ್. ಸೊ 100 ಮಿಲಿಯನ್ಸ್ ಆರ್ 100 ಮಿಲಿಯನ್ಸ್. ಸೊ ಸಿಂಪಲ್ ಆಗಿ ನಾವು ನೋಡ್ಬೋದು 100 ಮಿಲಿಯನ್ಸ್. ಸೊ 100 ಮಿಲಿಯನ್ಸ್ 100 ಮಿಲಿಯನ್ ಆದಾಗ ಅದು ಎಷ್ಟು? 10 ಕೋಟಿಗಳಾಗುತ್ತದೆ. ಅಂದರೆ 100 ಮಿಲಿಯನ್ಗಳು 100 ಮಿಲಿಯನ್ಗಳು ಏನಾಗುತ್ತವೆ ಅಂದಾಗ ಅದು 10 ಕೋಟಿಗಳಾಗುತ್ತದೆ ಫ್ರೆಂಡ್ಸ್. ಸೊ 100 ಮಿಲಿಯನ್ಸ್ ವಿಲ್ ಮೇಕ್ 10 crores. ಸೊ 100 millions or 10 crores both are same. ಸೊ 10 crores or 100 millions 10 ಕೋಟಿಗಳು ಅಥವಾ 100 ಮಿಲಿಯನ್ಗಳು ಎರಡು ಒಂದೇ ಸಂಖ್ಯೆಯನ್ನು ಸೂಚಿಸುತ್ತವೆ ಅಥವಾ ಒಂದೇ ಸಂಖ್ಯೆಯನ್ನು ಪ್ರತಿನಿಧಿಸುತ್ತವೆ ಫ್ರೆಂಡ್ಸ್. ಸೊ ಇಷ್ಟು ಹೇಳಿ ನಾವು ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಈ ಕುರಿತು ನಿಮಗೆ ಕ್ಲಿಯರ್ ಆದಂತಹ ಕಾನ್ಸೆಪ್ಟ್ ಬಂದಿರಬೇಕು. ಸೊ ನಿಮಗೆ ಕ್ಲಿಯರ್ ಮ್ಯಾಪ್ ಬಂದಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೆ ನೀವು ಈ ಕ್ಲಾಸನ್ನು ಕಡೆಯವರೆಗೆ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.